ನಮಸ್ಕಾರ. ಯಾರೆಲ್ಲ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಕಥೆನ ಪೂರ್ತಿ ನೋಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನಮ್ಮ ಕಥೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಕಥೆ ಶುರು ಮಾಡುವ. ಯಾಕೆ ಸರ್ಸು, ಏನಾಯ್ತು? ಗಾಡಿಯಿಂದ ಏನಾದ್ರೂ ಬಿದ್ದೇನೆ? ಬೆಳಗ್ಗೆ ನೀನ್ ಮೂಡ್ ನೋಡ್ದಾಗ್ಲೇ ಅನ್ಕೊಂಡೆ ಇವತ್ತೇನೋ ಇದೆ ಅಂತ. ಯಾಕೆ ಸರ್ಸು, ಮೀನಾಕ್ಷಿ ಅವ್ರ ಮನೆ ಎದುರಿಗೆ ಯಾಕೆ ಅಷ್ಟೊಂದ್ ಜನ ಸೇರಾರೆ? ಏನಾಯ್ತು? ಪಾಪ ಮೀನಾ. ಹಾ, ಮೀನಾಕ್ಷಿ ಅವ್ರಿಗೆ ಏನಾಯ್ತೆ? ನೀನೇನಾದ್ರೂ ಡ್ಯಾಶ್ ಹೊಡ್ದೇನೆ? ಅಯ್ಯೋ ಪಾಪ, ಮೀನಾ ಗೋವಿನ ಏಕಮಾತ್ರ ಹೆಂಡ್ತಿ. ಅಪರೂಪಕ್ಕೊಬ್ಳು ಚೆನ್ನಾಗಿದ್ಲು ಒಟಾರದಲ್ಲಿ. ಫಿಗರ್ನ ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡಿದ್ಲು ಗೊತ್ತಾ? ಅಲ್ವೇ? ನಿನಗಷ್ಟು ಹೊಡಿಬೇಕು ಅನ್ಕೊಂಡಿದ್ದಿದ್ರೆ ಆ ಸುಬ್ಬು ಹೆಂಡ್ತಿ ಮಂಡೋದರಿಗಾದ್ರೂ ಹೊಡಿಬೋದಿತ್ತು. ಯಾರಿಗೂ ಏನೂ ಆಗ್ತಿರ್ಲಿಲ್ಲ. ನಡಿ ಮೀನಾಕ್ಷಿ ಅವ್ರು ನೋಡ್ಕೊಬರುವ. ಮೀನಾಗಲ್ಲ ರೀ, ಮೀನಾ ಬೆಕ್ಕು ಗಾಡಿಗೆ ಸಿಕ್ಕಿ ಸತ್ತೋಯ್ತು. ಉಫ್, ಅಯ್ಯೋ ಅಷ್ಟೇನಾ? ಅದಕ್ಕೆ ಯಾಕೆ ಇಷ್ಟೊಂದು ಹೆದರ್ಕೊಂಡಿದೀಯಾ? ಇಲ್ಲ ರೀ, ಬೆಳಿಗ್ಗೆ ನಿಮ್ಗೆ ಆಫೀಸಿಗೆ ಬಿಟ್ಟು ಬರುವಾಗ ಏನಾಯ್ತು ಅಂದ್ರೆ ಆಹಾಹಾಹಾ, ಹೋಗ್ತಾ ಇರೋದು ನೋಡು ಡುಮ್ಮಕ್ಕ. ಪರವಾಗಿಲ್ವೇ, ಗಾಡಿ ಓಡಿಸೋದು ಚೆನ್ನಾಗೇ ಕಲ್ತ್ಬಿಟ್ಲು ಅಲ್ವಾ? ಅದೇನ್ ಮಹಾ, ಗಾಡಿ ಇದ್ದಿದ್ರೆ ನಾನು ಕಲ್ತ್ಕೊಳ್ತಿದ್ದೆ. ಅರೇ ಕ್ಯಾ, ತಲೆಗೆ ಒಂದೊಂದು ಮಾತಾಡ್ತಾ ಇದ್ದೀರಾ. ಅವ್ರದ್ದು ಹತ್ರ ಪೈಸೆಗೆ ಇತ್ತು, ತಗೊಂಡ್ರು ನೋಡಿ, ಖುಷಿಗೆ ಪಡೋಕೆ ಆಗಲ್ವಾ? ಲೇ ಸರ್ಸು, ಅಯ್ಯೋ ಬೆಕ್ಕು 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 ಕಣೆ. ಅರ್ಥ ಆಯ್ತು ಬಿಡು. ನಿನ್ನ ಗಾಡಿ ವೇಟು ಮತ್ತೆ ನಿನ್ನ ವೇಟು ಸೇರಿ ಆ ಪುಟ್ಟು ಮರಿ ಮೇಲೆ ಬಿದ್ದರೆ ಅದು ಪಚಕ್ಕಂದೆ ಮೇವು ಅನ್ನುತ್ತೆ. ಆದರೂ ಅಂಥ ಹೈಬ್ರಿಡ್ ಮರಿಗೆ ಹೈಬ್ರಿಡ್ನವರಿಂದ ಸಾವು ಬರ್ಬೋದಾಗಿತ್ತು. ಹೋಗ್ಲಿ ಬಿಡು, ಈಗೇನು ಮಾಡು ಅಂತೀಯ? ಏನು ಮಾಡಬೇಡಿ, ವಟಾರದವರೆಲ್ಲ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಮೀನಾ ಅಂತೂ ನಾನು 8 ಸಲ ಸಾರಿ ಅಂದ್ರು ನನ್ನ ಕಡೆ ಮುಖ ಎತ್ತು ನೋಡಲಿಲ್ಲ. ಬಾ, ಹೋಗಿ ಸಮಾಧಾನ ಮಾಡ್ಬರು. ಅಲ್ಲ, ಗಾಡಿ ಹೊಡೆಯಕ್ ಬರ್ದೇ ಇದ್ಮೇಲೆ ಯಾಕೆ ಬೇಕು ಅಂತ ಈ ಬೆಡಗು ಬಿನ್ನಾಣ ಎಲ್ಲ ಮಾಡ್ತಾರೆ ಅಂತ ತಾನು ಮಾಡಕ್ ಹೋದ್ರೆ ಹೀಗೆ ಆಗೋದು. ಅದಕ್ಕೆಪ್ಪ ನಾನಂತೂ ಬಸ್ಸಲ್ಲೇ ಓಡಾಡೋದು. ಕೇಳಿದ್ರ ಲಾವಣ್ಯನ ಮಾತು? ಸೊಕ್ಕು ನೋಡಿ, ಗಾಡಿ ತಗೊಂತಿದ್ಲಂತೆ. ಹಿಂದಿನ ತಿಂಗಳು ಪೌಡ್ರು ತೊಗೊಳಕ್ ದುಡ್ಡಿಲ್ದೆ ನಂದು ನ್ಯಾಚುರಲ್ ಅಲಂಕಾರ ಅಂತಿದ್ಲು. ಈಗ ನೋಡಿ ಹೇಗೆ ಮಾತಾಡ್ತಿದ್ದಾಳೆ ಅಂತ. ಅಯ್ಯೋ ಸುಮ್ಮನಿರಿ ಸರ್ಸು ನೀನು. ಕಿತ್ತನ ಸುಂದರ್ಗೆ ಇತ್ತು ಆ ಬಿಲ್ಲಿ. ಪಾಪ ನಿಮ್ಗೆಷ್ಟು ಬೇಜಾರಾಗ್ತಿದ್ಯೋ ಏನು. ಗೋಮಿ ಗೋಮಿ ಅಂತ ಎಷ್ಟು ಮುದ್ದಾಗಿ ಕರಿತಿದ್ರಿ ಆ ಬೆಕ್ಕನ. ಅಲ್ಲ ರೀ, ಆ ಸರ್ಸುಗೆ ಆ ಬೆಕ್ಕಿನ ಮರಿ ಕಂಡ್ರೆ ಆಗ್ತಾ ಇರ್ಲಿಲ್ವಂತೆ. ಒಂದೆರಡು ದಿನ ಆ ಪುಟ್ಟು ಮರಿಗೆ ಹೊಡೆದಿದ್ಲಂತೆ. ಹೌದಾ? ಅಲ್ಲ ರೀ, ನನಗೇನೋ ಅನುಮಾನ, ಬೇಕು ಅಂತಾನೆ ಮಾಡಿರ್ಬೇಕು ಅನ್ಸುತ್ತೆ. ಅಲ್ಲ ರೀ, ಅವಳು ಒಬ್ಳು ಹೆಣ್ಣಾಗಿ ಒಂದು ಹೆಣ್ಣು ಬೆಕ್ಕಿನ ನೋವು ಅರ್ಥ ಮಾಡ್ಕೊಂಡಿಲ್ವಲ್ಲ. ಪಾಪ್ಗೆ ಅಮ್ಮ, ಗಾಡಿ ತಗೊಂಡಾಗಿಂದ ಒಂದೇ ಜಂಬ ಇವಳಿಗೆ. ತಾನೇ ಮಹಾ ಗಾಡಿ ತಗೊಂಡ್ಬಿಟ್ಟಿದೀನಿ ಅಂತ ಯಾವ್ದು ಇವಳು ಕಣ್ಣಿಗೆ ಕಾಣಿಸ್ತಾನೆ ಇರ್ಲಿಲ್ಲ. ಅಲ್ಲ, ನನ್ ಪುಟ್ಟು ಬೆಕ್ಕಿನ ಮರಿ ಅವಳಿಗೆ ಏನ್ ಮಾಡಿತ್ತು ಅಂತ ಬಾಯಿ ಬಂದಂಗ್ ಮಾತಾಡ್ತಾರ ನೋಡಿ. ಅಯ್ಯೋ ನೀ ಸುಮ್ಮನೆ ಇರು ಸರ್ಸು. ಈಗ ನೀನು ಮಾತಾಡಿದ್ರೆ ಎಲ್ಲ ಸೇರಿ ನಿನ್ನ ತಿಂದ್ಬಿಡ್ತಾರಷ್ಟೆ. ತೋ ಇದು ಒಳ್ಳೆ ಕೆಲಸ ಆಯ್ತಲ್ಲ. ಈಗ ನೀನು ಸಮಾಧಾನ ಮಾಡಕ್ ಹೋದ್ರೆ ಇನ್ನಿಷ್ಟು ಸಿಟ್ಟಾಗ್ತಾರವ್ರು. ನಾಳೆ ಬಂದು ಸಮಾಧಾನ ಮಾಡುವ ಬಾ. ಸಮಾಧಾನ ಮಾಡ್ಕೊಳ್ಳಿ ಮೀನಾ. ನೀವು ಹೀಗೆ ಅಳ್ತಾ ಇದ್ರೆ ಮತ್ತೆ ಆ ಬೆಕ್ಕಿನ ಮರಿ ವಾಪಸ್ ಬರುತ್ತಾ ಹೇಳಿ? ಸಮಾಧಾನ ಮಾಡ್ಕೊಳ್ಳಿ. ಮೀನಾ, ಹೇಳು, ಎಷ್ಟೊತ್ತಿಗೆ ಮಲ್ಕೊಂಡಿರ್ತೀಯ? ನಿನ್ನ ಬೆಕ್ಕಿಗೆಲ್ಲ ಸಂಸ್ಕಾರನೂ ಮಾಡಿದ್ದಾಯ್ತಲ್ಲ. ನಿಜವಾಗ್ಲೂ ಊರಲ್ಲಿ ಹಾಲು ಕರೆಯೋ ನಮ್ಮ ದೊಡ್ಡ ಎಮ್ಮೆ ಸತ್ತಾಗ್ಲೂ ಇಷ್ಟು ಜನ ಸೇರಲಿಲ್ಲ. ನಿನ್ನ ಫ್ರೆಂಡ್ ಫಾತಿಮಾ ಅಂತೂ ಗೋಮಿ ಗೋಮಿ ಅಮರ್ ರಹೆ, ಗೋಮಿ ಗೋಮಿ ಅಮರ್ ರಹೆ ಅಂತ ಕೂಗಿದ್ದು. ಸದ್ಯ ನನ್ನ ಟೈ ಸಾಕ್ಸ್ಗಳೆಲ್ಲ ಸರಿಯಾದ ಜಾಗದಲ್ಲಿದೆ. ನನ್ನ ಪ್ರೆಸ್ಟೀಜಿಗಿನ ಪ್ರಾಬ್ಲಮ್ಮೇ ಇಲ್ಲ. ನಂಗೆ ಗೊತ್ತು ರೀ, ನಂಗೆ ಗೊತ್ತು. ನಿಮ್ಗೊಳಗೊಳ
ಅದು ನಿಜ. ಅಲ್ಲಲ್ಲ, ಇಲ್ಲಿ ನೋಡು ಮೀನಾ, ನಿನಗೆ ಬೇಜಾರಾಗಿದೆ ನಿಜ. ಆದರೆ ಪಾಪ ಆ ಸರ್ಸು ಅವ್ರೇನು ಬೇಕಂತ ಮಾಡಿದ್ರೇನೆ ಅವ್ರಿಗೆ ನೀನು ಬೇಜಾರು ಮಾಡಬೇಡ್ದಿತ್ತು. ನಾನೇನು ಮಾಡಿಲ್ಲ ರೀ, ಅವಳೇ ಮಾಡಿದ್ದು. ಮೊನ್ನೆ ಹೊಸ ಸೀರೆ ಉಟ್ಕೊಂಡು ಜಂಬದಿಂದ ಗಾಡೀಲಿ ಹೋಗುವಾಗ ಎಲ್ಲರಿಗೂ ಕೈ ಮಾಡಿದ್ಲು. ನಾನು ಅಲ್ಲೇ ನಿಂತಿದ್ರು, ನನ್ನ ಕಡೆ ತಿರ್ಗಿನೂ ನೋಡ್ದೆ, ಮೂತಿ ತಿರ್ಸ್ಕೊಂಡು ಹೋದ್ಲು. ಹೊಸ ಗಾಡಿ ತಗೊಂಡಾಗಿಂದ ಅವಳಿಗೆ ತುಂಬಾ ಸೊಕ್ಕು ಬಂದಿದೆ ರೀ. ಅವಳಿಗೆ ಸರಿಯಾಗಾಯ್ತು. ಅವಳಿಗೆ ಪಾಠ ಕಲಿಸ್ಬೇಕಂತಾನೆ ನಾನು ಹೀಗೆ ಮಾತಾಡ್ತಾ ಇರೋದು. ಮೊನ್ನೆ ಗಾಡಿ ಮೇಲೆ ಹೋಗುವಾಗ ಕೈ ಬೀಸ್ದೇ ಇದ್ರೂ ಪರವಾಗಿಲ್ಲ, ಅವಳು ಹುಟ್ಟಿದಾಳಲ್ಲ ಹೊಸ ಸೀರೆ, ಎಲ್ಲಿ ತಗೊಂಡೆ ಅಂತ ಕೇಳಿದ್ರೆ ಹೇಳ್ದೇನೆ ಹಾಗೆ ಹೊರಟು ಬಿಟ್ಲು. ಇದು ಸಾವಿನ ಬೇಜಾರಲ್ಲ, ಸೀರೆ ಬೇಜಾರು. ಮೀನಾ, ಈಗ ಸರ್ಸು ಅವರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ನೀನೇ ಹೋಗಿ ಮಾತಾಡ್ಸ್ಬಾರ್ದ ಅವರನ್ನ? ನಾನು ಯಾಕೆ ಮಾತಾಡಿಸ್ಲಿ? ಅವಳ ಫ್ರೆಂಡ್ಶಿಪ್ಪೇ ನನಗೆ ಬೇಡ ಅನ್ಸಿದೆ. ಸರ್ಸು ಅವ್ರು ಹೊರಟ್ರು ಕಾಣಿಸುತ್ತೆ. ಹೋಗ್ಲಿ, ನಾನಂತೂ ಹೊರಗೆ ಹೋಗಿ ನೋಡಲ್ಲ. ಅವಳು ಜಂಬ ಅವಳ ಹತ್ರನೇ ಇರ್ಲಿ. ಬೇರೆ ಯಾವ ವಸ್ತು ಮೇಲೆ ಇರಕ್ಕೂ ನನಗಿಷ್ಟ ಇಲ್ಲ. ದಯವಿಟ್ಟು ಈ ಸಾಮಾನೆಲ್ಲ ವಾಪಸ್ ತಗೊಂಡು ಹೋಗು. ಹೋಗ್ರಮಯ್ಯ. ಯಾರು? ನಾನಕ್ಕ ಮಧು. ಬಂದೆ. ಯಾಕೋ ಮಧು, ಏನಾಯ್ತು? ಸರ್ಸಕ್ಕ ಗಾಡಿ ಮೇಲಿಂದ ಬಿದ್ದುಬಿಟ್ಟಿದ್ದಾಳೆ. ಅಯ್ಯಯ್ಯೋ, ಏನಾಯ್ತು ಅವಳಿಗೆ? ಅಡ್ಡ ಬರೋಕೆ ನಮ್ ಬೆಕ್ಕು ಇಲ್ವಲ್ಲ? ಗಾಡಿ ಮೇಲೆ ಹೋಗ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಂಗೆ ನಿಮ್ಮ ಫ್ರೆಂಡ್ ಇದಾರಲ್ಲ ಶಾಂತಕ್ಕ, ಅವ್ರ ಮನೆ ಎದುರಿಗೆ ಬಿದ್ದುಬಿಟ್ರಂತೆ. ಬಿಟ್ಬಿಟ್ಲಾ? ಏನಾಗೋಯ್ತು ಅವಳಿಗೆ? ನಡಿ ನಡಿ, ನಿನ್ ಗೌಡ್ರಿಗೆ ಫೋನ್ ಮಾಡಿ ವಿಷಯ ತಿಳಿಸು, ಬೇಗ ಬಾ. ಗೌಡ್ರಿಗೆ ಫೋನ್ ಮಾಡ್ದೆ ನಮ್ಮದು? ಮಾಡಿದೆ ಅಕ್ಕ, ನಮ್ಮನೆಗೆ ಬರ್ರಿ ಅಂದೆ. ಅಮ್ಮ, ನಾನು ಎಲ್ಲಿದ್ದೀನಿ ಅಮ್ಮ? ಸರ್ಸು, ಸರ್ಸು, ಏನಾಗಿಲ್ಲ ಏನಾಗಿಲ್ಲ, ನಮ್ಮನೆಯಲ್ಲೇ ಇದೆಯಾ ನೀನು? ಹೆದರಬೇಡ, ಏನೂ ಏಟಾಗಿಲ್ಲ. ಸತ್ಯ, ಇಷ್ಟರಲ್ಲೇ ಆಗೋಯ್ತು. ಏನಿಲ್ಲ ಏನಿಲ್ಲ, ಮಲ್ಕೋ ನೀನು. ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ಅಮ್ಮ. ಸರ್ಸು ಅಯ್ಯೋ, ಏನಾಯ್ತು ಏನಾಯ್ತು? ಇವತ್ತ್ಯಾರ ಮೇಲೆ ಗಾಡಿ ಹಾಯಿಸಿದ್ದು? ಇಲ್ಲ ಇಲ್ಲ, ಇವತ್ತು ಯಾರ ಮೇಲೂ ಗಾಡಿ ಹಾಯಿಸ್ಲಿಲ್ಲ. ಅವಳೇ ಗಾಳಿಗೆ ಡ್ಯಾಶ್ ಹೊಡ್ಕೊಂಡು ಬಿದ್ಲು. ಅಯ್ಯೋ, ಇದು ಒಳ್ಳೆ ಆಯ್ತಲ್ಲ. ಗಾಳಿನೂ ಅಡ್ಡ ಬರಬಾರ್ದು ಅಂದ್ರೆ ಬಹಳ ಕಷ್ಟ ಆಗ್ತಿದೆ ಅಲ್ಲ ಮೀನಾಕ್ಷಿ ಅವರೇ. ಮೊದ್ಲಿಂದನೂ ನಾನು ಹೇಳ್ತಾನೆ ಇದ್ದೆ ಅವಳಿಗೆ, ನೀನ್ ಬೀಳೋದಕ್ಕೆ ಯಾರು ಅಡ್ಡ ಬರ್ಬೇಕಾಗಿಲ್ಲ, ನಿನ್ ಪಾಡಿಗೆ ನೀನೇ ಬಿದ್ದೋಗ್ತೀಯ ಅಂತ. ಛೇ ಛೇ ಛೇ. ಸದ್ಯ ಇಷ್ಟರಲ್ಲೇ ಆಯ್ತಲ್ಲ. ಇಲ್ಲೇ ಆಯ್ತು, ನಾವೆಲ್ಲ ಇದ್ವಿ. ಯಾರು ಇಲ್ಲದೆ ಇರೋ ಕಡೆ ಹೀಗೆ ಬಿದ್ಬಿಟ್ಟಿದ್ರೆ ಏನ್ ಗತಿ? ಸರ್ಸು ನೋಡು, ನಾನು ಬಂದಿದ್ದೇನೆ, ಕಂಡ್ಬಿಡು. ಅಮ್ಮ, ಅಮ್ಮ, ನಾನೀಗ ಎಲ್ಲಿದ್ದೀನಿ? ನಾನು ಎಲ್ಲಿದ್ದೀನಿ? ಮೆಲ್ಗೆ ನೋಡು, ಇದೆಲ್ಲ ಆಮೇಲೆ ಹೇಳ್ತೆ. ಹೇಳು ಮೆಲ್ಗೆ ಹೇಳು, ಮನೆ ಹೋಗುವ. ಇದು ಅಯ್ಯೋ ಬೇಡ, ಯಾಕೆ ಎಬ್ಬಿಸ್ತೀರಾ? ನಮ್ಮನೆ ನಿಮ್ಮನೇನೆ ಅಲ್ವಾ? ಮಲ್ಕೋ ಸರ್ಸಕ್ಕ. ಓ, ಇವರು ಬಂದ್ರು. ಏನಾಯ್ತು? ಎಲ್ಲರೂ ಯಾಕೆ ಗಾಬರಿ ಆಗಿದ್ದೀರಾ? ಏನಿಲ್ಲ ರೀ, ಸರ್ಸಕ್ನಿಗೆ ಸ್ವಲ್ಪ ಗಾಯ ಆಯ್ತು ಅಷ್ಟೇ. ಅಯ್ಯೋ, ನೀವು ಹೊಡೆದಾಟಕ್ಕೂ ಹಿಡಿದ್ಬಿಟ್ರಾ? ಇಲ್ಲ ಇಲ್ಲ ರೀ, ಇವತ್ತು ಗಾಡಿಯಿಂದ ಬಿದ್ದುಬಿಟ್ಟೆ. ಪಾಪ ಮೀನಾನೇ ಎತ್ಕೊಬಂದು ಉಪಚಾರ ಮಾಡಿದ್ಲು. ಏನು, ನೀ ಎತ್ಕೊ ಬಂದ್ಯಾ? ನೀನೇನಾದರೂ ವೇಟ್ ಲಿಫ್ಟಿಂಗ್ ಕ್ಲಾಸ್ಗೆ ಹೋಗ್ತಾ ಇದೀಯಾ? ನಾನಂದ್ರೆ ನಾನೊಬ್ಳೇ ಅಲ್ಲ ರೀ, ನಮ್ಮ ವಟಾರದ ವನಿತೆಯರೆಲ್ಲ ಸೇರಿ ಎತ್ಕೊಬಂದ್ವಿ. ನಿಜವಾಗ್ಲು ನೀವು ನಮ್ಮ ನೇಬರ್ ಆಗಿರೋದು ನಮ್ಮ ಪುಣ್ಯ. ನೀವು ಎಷ್ಟು ಒಳ್ಳೆ ಫ್ರೆಂಡ್ಸು ರೀ ನಮಗೆ. ನೀವು ನಮಗೆ ಎಷ್ಟು ಒಳ್ಳೆ ಫ್ರೆಂಡ್ಸು ಗೊತ್ತಾ? ನಾನು ಹೋಗಿ ಎಲ್ರಿಗೂ ಚಾ ಮಾಡ್ಕೊ ಬರ್ತೀನಿ. ಹಾ, ಹಾಗೆ ಮೀನಾಕ್ಷಿ ಅವರೇ, ಚಾ ಜೊತೆ ಏನಾದರೂ ಸ್ವೀಟ್ ತಗೋಬರ್ರಿ. ಒಂಥರ ಮನಸ್ಸು ಖುಷಿಯಾಗಿದೆ. ಏನಂತೀಯ ಗೋವು? ನಮ್ಮ ಪ್ರಾಬ್ಲಮ್ಮು ಸಾಲ್ವ್ ಆಯಿತು ನೋಡಿ. ಒಂದು ವಾರದಿಂದ ಬೆಕ್ಕು ಪಕ್ಕು ಅಂತ ಅಕ್ಕಪಕ್ಕದವರೇ ಒಂಥರ ಪೆಚ್ಚಾಗ್ಬಿಟ್ಟಿದ್ವಿ ಅಲ್ವೇ? ಹೌದು ಹೌದು. ಬಿದ್ದಿದ್ದು ನಿಮ್ಮ ಹೆಂಡ್ತಿ ಆದರೂ ಪಾಠ ಕಲ್ತಿದ್ದು ನನ್ನ ಹೆಂಡ್ತಿ ನೋಡಿ. ಏನಂತೀರ?